ಇದಕ್ಕೊಂದ್ ನೇಮ್ ಇಡಬೇಕು, ಏನ್ ಇಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಯಾರಾದ್ರೂ ಬೆಸ್ಟ್ ನೇಮ್ ನ ಸಜೆಸ್ಟ್ ಮಾಡಿದ್ರೆ ಆ ನೇಮ್ ನ ಇಡ್ತೀನಿ. ಗಾಡಿನ ನೋಡಕ್ಕೆ ಒಂದ್ ಚಂದ ಗೈಸ್. ಆಕ್ಚುಲಿ ಏನಂತಂದ್ರೆ ನೆನ್ನೆ ಡೆಲಿವರಿ ತಗೊಂಡೆ, ಬಟ್ ನೆನ್ನೆ ನಮ್ಮ ಅಣ್ಣ ಬೇಡ ಇವತ್ತು ಪೂಜೆ ಮಾಡಿಸ್ಬೇಡ ನಾಳೆ ಮಾಡ್ಸು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ನೆನ್ನೆ ಪೂಜೆ ಮಾಡಿಸ್ದೆ, ಇವತ್ತು ಪೂಜೆ ಮಾಡ್ಸಕ್ ಹೋಗ್ತಿದೀನಿ. ಆಕ್ಚುಲಿ ಪಾಯಿಂಟ್ ಅಂತಂದ್ರೆ ನನ್ ಗಾಡಿ ತಕೊಂಡ್ಮೇಲೆ ನಮ್ಮ ಅಪ್ಪ ಅಮ್ಮಂಗ್ ಸರ್ಪ್ರೈಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನಿಮ್ಮನ್ನ ತಡೆದಿರುವವರು ಯಾರು? ಬಿಕಾಸ್ ಆಫ್ ಅವ್ರಿಗೆ ಗಾಡಿ ತಕೊಂಡ್ರದೇ ಗೊತ್ತಿಲ್ಲ. ಪೂಜೆ ಮಾಡಿಸ್ಕೊ ಬಂದು ನಮ್ಮ ಮನೆಯವ್ರಿಗೆಲ್ಲ ಫುಲ್ ಶಾಕ್ ಕೊಟ್ಬಿಡ್ಬೇಕು. ಆಯ್ತು, ಆಮೇಲೆ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್. ಹೋಗಿ ಸ್ವಲ್ಪ ನೀಟಾಗಿ ಸ್ವಲ್ಪ ವಾಶ್ ಮಾಡಿಸಿ ಡೈರೆಕ್ಟ್ ಹೋಗಿ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಇದ್ರಲ್ಲಿ ಏನೇನ್ ಎಂಟರ್ಟೈನ್ಮೆಂಟ್ ಕೊಡ್ಬೇಕು, ಏನೇನ್ ಕ್ವಾಟ್ಲೆ ಮಾಡ್ಬೇಕು ಮಾಡೋದು ಸ್ಟಾರ್ಟ್ ಮಾಡ್ತಾ ಇರೋದೆ. ಚಿನ್ನ ಓದಂಗ್ ಹೋಯ್ತದೆ ಹೆಂಗೆ. ಇದಕ್ಕೊಂದ್ ನೇಮ್ ಇಡಬೇಕು, ಏನ್ ಇಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಯಾರಾದ್ರೂ ಬೆಸ್ಟ್ ನೇಮ್ ನ ಸಜೆಸ್ಟ್ ಮಾಡಿದ್ರೆ ಆ ನೇಮ್ ನ ಇಡ್ತೀನಿ. ಇವಾಗ ಖುಷಿ ಆಗ್ಬಿಡ್ಬೇಕು ಹಂಗೆ. ಇವಳು ಇದು ಆಕ್ಚುಲಿ ಹುಡುಗಿನೇ, ಹುಡುಗ ಅಲ್ಲ. ಜನ್ಮಸ್ಥಳಕ್ಕೂ ನಮಸ್ಕಾರ. ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ಹಂಗೆ ಖುಷಿ ಪಡಿಸ್ಬಿಡ್ತೀನಿ ಈಗ. ಏನಪ್ಪಾ ಚಿನ್ನು ಸಮಾಚಾರ? ಖಂಡಿತ ಕೊಡೋಣ ಪಾರ್ಟಿ. ಹಾಕಿ ಎಷ್ಟು ಇಡುತ್ತೆ ಸ್ಟಾಕ್? ನೀವೇನ್ ಬಿಡ್ರಿ ಸಾವುಕಾರ ಗಾಡಿ ಇರೋ ಒಳಗಡೆ ಹೋಗ್ಬಿಡ್ಲಿ, ಹಿಡ್ಕೊಳ್ಳಿ ಫುಲ್ ಖುಷಿ ಆಗ್ಬಿಡ್ಬೇಕದೀಗ. ಆಗೈತೆ, ಓಕೆ ಥ್ಯಾಂಕ್ ಯು. ಹಂಗೆ ಫುಲ್ ಖುಷಿ ಆಗೋಯ್ತು ಇವಾಗ. ಫುಲ್ ಟ್ಯಾಂಕ್ ಹಾಕ್ಸಿದ ತಕ್ಷಣ ನಡಿ ನಿಂದೆ ಏನ್ಮೇಲೆ ಕಣ ಅವ. ನಂಗೆ ಇನ್ನೊಂದು ತಲೆನೋವು ಏನಾಗೈತೆ ಗೊತ್ತಾ? ಕಾಣಿಸ್ತಾ ಆಯ್ತಾ? ಇದೇ ಇಲ್ಲ ಮುಚ್ಕೊಬಿಟ್ಟಾಯ್ತಾ? ಏನು ಗೊತ್ತಾಯ್ತಲ್ಲ. ಆಕ್ಚುಲಿ ಒಂದ್ ಸ್ವಲ್ಪ ಅಪ್ ಮಾಡ್ಬೇಕು ಅನ್ಸುತ್ತೆ.